ಆಗಿರುತ್ತದೆ. ಯಾವುದೇ ರೋಗಿಗೆ ನೀವು ನಿಮ್ಮ ರಕ್ತದಾನ ಹೋದರೆ ಆ ರೋಗಿ ನಿಮ್ಮ ಹೆಸರನ್ನ ಕೊನೆಯವರೆಗೂ ನೆನಪಿಸಿಕೊಳ್ಳುತ್ತಾನೆ ಹಾಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ರಕ್ತದಾನ ಮಾಡುವುದು ಬಹಳ ಒಳ್ಳೆಯ ಕೆಲಸ. ಈಗ ಅಗ್ರತೆಗೆ ಸಾರ್ವಜನಿಕರು ಅರಿತು ರಕ್ತದಾನದಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತೊಮ್ಮೆ ಮನವನ್ನು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮಲ್ಲಿ ತಿಳಿಸುವುದೇನೆಂದರೆ ಇದು ರೈತರ ಹುತಾತ್ಮರ ದಿನವಾಗಿ ಅಂಗವಾಗಿ ನಮ್ಮ ಚಾಮರಾಜನಗರ ನಾವು ಎಲ್ಲರೂ ಆಸಕ್ತಿ ಉಳ್ಳವರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿ. ಇದು ರೈತರ ಹುತಾತ್ಮ ದಿನವಾಗಿ ಅಂಗವಾಗಿ ಈ ದಿವಸದ ನಮ್ಮ ಗುಂಡ್ಲುಪೇಟೆಯಲ್ಲಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿದೆ. ದಯಮಾಡಿ ಎಲ್ಲ ರೈತ ಬಂಧುಗಳು, ಸಾರ್ವಜನಿಕರು, ಎಲ್ಲ ವಿದ್ಯಾರ್ಥಿಗಳು ಬಂದು ರಕ್ತದಾನವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬಿಡನೆಂದು ರಾಜ್ಯಗಳು ರಾಜ್ಯಗಳಲ್ಲಿ ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಕಿತ್ತೊಳುವುದು ನಮ್ಮ ಬಿಡುವುದಿಲ್ಲ, ಕಿತ್ತೊಳುವುದು ನಮ್ಮ ಬಿಡುವುದಿಲ್ಲ. ನಾವು ಸಮಸ್ಯೆಗಳನ್ನ ಎದುರಿಸ್ತಿದ್ದೀವಿ, ಮಿಕ್ಕಿದ ಕಡೆ ಎಲ್ಲ ಇನ್ನಷ್ಟು ಸಮಸ್ಯೆಗಳು ಇರ್ಬೋದು. ಹಂಗಾಗಿ ಖಂಡಿತವಾಗ್ಲೂ ನಾವು ಯಾವುದೇ ಭರವಸೆಗಳನ್ನ ಕೊಟ್ಟು ಹೋಗೋಂಥ ಕೆಲಸ ಮಾಡಲ್ಲ. ನಮ್ಮ 100% ನಮ್ಮ ಪ್ರಯತ್ನಗಳನ್ನ ಏನ್ ಮಾಡಬೇಕು ಮಾಡ್ತೀವಿ. ಸರ್ಕಾರದ ಮಟ್ಟದಲ್ಲಿ ಆಗಂತಂದ್ರೆ ಮಾಡೇ ಮಾಡಬೇಕು. ಯಾಕಂದ್ರೆ ಇವತ್ತು ನೀವು ಬರೀ ಪಶು ಇಲಾಖೆಯವ್ರನ್ನ ಮತ್ತೆ ಆರೋಗ್ಯ ಇಲಾಖೆಯವ್ರನ್ನ ಮತ್ತೆ ರೆವಿನ್ಯೂವನ್ನ ಕೂರಿಸ್ಕೊಂಡಿದ್ದೀವಿ. ಎಜುಕೇಶನ್ ಅನ್ನ ಕರೆದ್ರೆ ಅಲ್ಲಿ ಇರೋಂಥ ಪ್ರಾಬ್ಲಮ್ಗಳು ಗೊತ್ತಾಗ್ತದೆ. ಇವತ್ತು ಯಾವ ಮಕ್ಕಳು ಎಲ್ಲರೂ ಸಿಟಿಗಳಲ್ಲಿ ಹೋಗ್ತಾರೆ. ಇಲ್ಲಿ ನಮ್ಮ ಸ್ಕೂಲ್ ಉಳಿಸ್ಬೇಕು. ಅಲ್ಲಿ ಟೀಚರ್ಸ್ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಗೆಸ್ಟ್ ಟೀಚರ್ಸ್ ಕೊಡ್ತಾರೆ. ಗೆಸ್ಟ್ ಟೀಚರ್ಸ್ ಕೊಟ್ಟಾಗ ಕೊಡೋಂಥ ಸಂಬಳ ತೀರಾ ಕಮ್ಮಿ. ನಾನೊಬ್ಬ MLA ಆಗಿ ಅದನ್ನ ನಾನೊಬ್ಬ ಫೈಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂಥ ರೂಲ್ ಇದೆ, ಸರ್ಕಾರದಲ್ಲಿ ನಿಯಮಗಳಿದೆ. ಆ ನಿಯಮದ ಪ್ರಕಾರನೇ ಅದನ್ನ ಮುಂದುವರಿಸ್ಕೊಡ್ತಾರೆ. ಇವತ್ತಿಗೂ ಕೂಡ ಕಾಲೇಜ್ ಸ್ಕೂಲ್ಗಳು ಶುರುವಾಗಿ 1 ತಿಂಗಳಾಗ್ತಾ ಬಂತು. ಯಾಕಂದ್ರೆ ಜೂನ್ 1 ಶುರುವಾಗಿದೆ. ಈಗ ಜೂನ್ 21. ಇವತ್ತು ಶಿಕ್ಷಕರು ಎಷ್ಟು ಸಮಸ್ಯೆಗಳಿದಾವೆ ಅದನ್ನ ಯಾರು ನೋಡಕ್ ಹೋಗಲ್ಲ. ಏನಂದ್ರೆ ನಮ್ಗೆ ಬಂದಿಲ್ಲಿ PO ಗಿಲಿ ಏನಿ ಅಂತಾಗಲೇ ನಮಗೂ ಗೊತ್ತಾಗೋದು ಏನಾಗ್ತೈತೆ, ಯಾವ ಊರಲ್ಲಿ ಎಷ್ಟು ಶಿಕ್ಷಕರಿಲ್ಲ, ಏನಾಗಿದೆ. ಹಂಗಾಗಿ ಈ ಥರ ಸಮಸ್ಯೆಗಳು ಖಂಡಿತವಾಗ್ಲಿದೆ. 100% ನಾನು ನಿಮ್ಮ ಜೊತೆ ಇದ್ದು ಏನಾಗಬೇಕು, ಯಾವ ಥರ ಸಪೋರ್ಟ್ ಮಾಡಬೇಕು ಅದಕ್ಕೆ ನಾವು ಈಗ ನಗರದವರು ಎಲ್ಲ ಕೂತಿದ್ದಾರೆ. ಅವರು ಕೆಲ ನೀರು ವಿಚಾರಗಳು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು. ತುಂಬ ಅವರು ಒಂದು ಹೋರಾಟ ಮಾಡಿ ನೋಡಿದ್ರು ಏನೇನಾಯಿತು ಅಂತ. ಆಮೇಲೆ ಇವತ್ತು ಒಂದು ಲೆವೆಲ್ಗೆ ಕಲ್ಕಟ್ಟೆ ಹೊಸಕಟ್ಟೆವರೆಗೆ ನೀರು ಬರೋಂಥ ಒಂದು ಪರಿಸ್ಥಿತಿ ಬಂದಾಗ ತಿರ್ಗಿ ಮೊನ್ನೆ ಈಗ 3 ದಿನದಿಂದ ವಾಲ್ಗಳು ಪ್ರಾಬ್ಲಮ್ ಆಗಿ ಅದು ರಿಪೇರಿ ಬಂತು. ಇವತ್ತು ಬೆಳಗ್ಗೆ ತಿರ್ಗಾ ಬಿಟ್ಟವ್ರೆ. ಆದರೆ ಭರವಸೆ ಏನು ಬಿಟ್ಟವ್ರೆ, ಎಷ್ಟು ದಿನ ನೋಡುತ್ತದೆ ತಿರ್ಗಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಹಂಗಾಗಿ ಈ ಥರ ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಏನು ಮುಂದೆ ಸಿದ್ದರಾಮಯ್ಯನವ್ರು ಬಂದು 475 ಕೋಟಿ ವಿದ್ಯುತ್ ಪೂಜೆ ಮಾಡಿದ್ದಾರೆ. ಅದು ಕೂಡ ಈಗ ಮಾರ್ಕಿಂಗ್ ಎಲ್ಲ ಹೋಗಿದೆ. ಅಲ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದಾವೆ. ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ಅದು ಸೆಪ್ರೇಟ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಖಂಡಿತವಾಗ್ಲೂ ಏನಿದೆ ಇದಿದೆ ಪ್ರಾಬ್ಲಮ್ಗಳು ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು. ಇಲ್ಲಿ ಪ್ರಾಣಿಗಳಿಂದ ನಷ್ಟ ಆದಂತ ಸನ್ನಿವೇಶದಲ್ಲಿ ಕೂಡಲೇ ಪರಿಹಾರ ಕೊಡಬೇಕು ಅಂತಂದ್ರೆ ಪರಿಹಾರ ಕೊಟ್ರೆ ಎಷ್ಟೋ ರೈತರಿಗೆ ಅನುಕೂಲ ಆಗುವಂಥದ್ದು. ಈಗ ನೀವು ಯಾವತ್ತೋ 1 ವರ್ಷ ಬಿಟ್ಕೊಂಡು ಕೊಟ್ರೆ ಪರಿಹಾರನ ಏನು ಅನುಕೂಲ ಆಗುತ್ತೆ? ಅದಕ್ಕಿಂತ ಸದ್ಯದಲ್ಲೇ ಕೊಟ್ರೆ ನೀವು ರಾತ 15 ದಿನಕ್ಕೂ 1 ತಿಂಗಳಿಗೂ ಕೊಟ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಏನಾಗುತ್ತೆ, ಒಂದು ಸಮಾಧಾನ ಆದಂಗೆ ಆಗುತ್ತೆ. ಆ ದುಡ್ಲಿ ಇನ್ನೇನೋ ಒಂದು ಇರೋಂಥ ಫಸಲನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಅನುಕೂಲ ಆದಂಗೆ ಆಗುತ್ತೆ.
ಈ ಥರದಲ್ಲಿ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅದನ್ನ ನಮ್ಮಲ್ಲಿ ಕಾಡಂಚಿನ ಗ್ರಾಮಗಳು ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾದಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಮಗೆ ಈಗ ಬೇಸಿಗೆ ಬಂದ್ರೀಗ, ಈಗ ಮಳೆನೂ ಆಗಲಿಲ್ಲ. ನಮಗೆ ಮಳೆ ಆಗ್ತಿರೋದ್ರಿಂದ ಸಾಮಾನ್ಯವಾಗಿ ಬೆಳೆದ ಈಗ ನಾವೇನು ಬಿತ್ತನೆ ಮಾಡಿದ್ವಿ ಅದೆಲ್ಲ ಹುಟ್ಟೋಗ್ಬಿಟ್ಟಿದೆ. ಯಾವ ರೈತನು ಬಿತ್ತನೆ ಮಾಡಿದಂಥ ಬೆಳೆನ ತಗೊಂಡಿರುವಂಥದ್ದು ನನ್ನ ಪ್ರಕಾರ ಇಲ್ಲೇ ಇಲ್ಲ. ಇಲ್ಲೂ ನೀರಾವರಿ ಇದ್ದಂಥವ್ರು ಅಲ್ಪ ಸ್ವಲ್ಪ ನೀರಾವರಿ ನೋಡ್ತಾ ಇದ್ವಿ. ಗ್ರಾಚಾರಕ್ಕೆ ಅದು ಕಡಿಮೆ ಆಗ್ತಾ ಇದೆ, ಅಂತರ್ಜಲನೂ ಕಡಿಮೆ ಆಗ್ತಾ ಇದೆ. ನಮ್ಗೆ ಮಳೆನೂ ಸರಿಯಾಗಿ ಬೋರ್ವೆಲ್ ಎಲ್ಲ ಬಂದು ಹೋಗ್ತಾ ಇದೆ, ಮಳೆ ಸರಿಯಾಗಿ ಆಗ್ತಾ ಇದೆ. ಈ ಸನ್ನಿವೇಶದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರುವಂತಹ ಎಲ್ಲ ರೈತಾಪಿ ಬಂಧುಗಳೇ, ಮಾಧ್ಯಮ ಮಿತ್ರರು, ಈಗಾಗಲೇ ಬಹಳಷ್ಟು ರೈತ ನಾಯಕರುಗಳು ಮಾತಾಡಿದ್ದಾರೆ. ರೈತರ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅನೇಕ ಜನ ರೈತ ಸಂಘದಲ್ಲಿ ಸೇರಿ ಅಲ್ಲಿ ಹೋರಾಟಗಳನ್ನ ಮಾಡಿ ಹೋರಾಟ ಮಾಡುವಂತ ಸನ್ನಿವೇಶದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿ ಸಮಯ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿರುವಂತದ್ದು ಅನೇಕ ಉದಾಹರಣೆಗಳಿರುವಂತದ್ದನ್ನು ನಾವು ನೋಡಿದ್ದೀವಿ. ನಾವು ಅದೇ ರೀತಿ ಗುಂಡ್ಲುಪೇಟೆ ತಾಲೂಕಿನಲ್ಲೂ ಅನೇಕ ಯುವ ರೈತರು ಅಲ್ಲಿ ಅವರ ಭಾವಚಿತ್ರಗಳನ್ನ ಇಲ್ಲಿ ಅಳವಡಿಸಿದ್ದಾರೆ. ಅವರು ಸಹ ಸಂಘದಲ್ಲಿ ಅನೇಕ ವರ್ಷಗಳಿಂದ ದುಡಿಮೆ ಮಾಡಿ ರೈತರ ಪರ ಹೋರಾಟಗಳನ್ನ ಮಾಡಿ ತಮ್ಮನ್ನ ತಾವು ಅರ್ಪಿಸ್ಕೊಂಡಂಥದ್ದು ಸಂಘಕ್ಕೋಸ್ಕರ. ಅಂಥವರು ಹುತಾತ್ಮರಾದಂಥ ಸನ್ನಿವೇಶದಲ್ಲಿ ಅಂಥವ್ರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂಥದ್ದು, ಅವ್ರನ್ನ ನೆನಪು ಮಾಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿನೇ ಇವತ್ತು ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಆಗಿದೆ. ನಮ್ಮ ತಾಲೂಕಿನಲ್ಲಿ ರೈತ ಸಂಘಟನೆಗಳು ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಿರುವಂಥದ್ದು. ಹೇಗಾಗಿದೆ ಅಂತಂದ್ರೆ ಯಾವುದೇ ಅನ್ಯಾಯ ಇದ್ರೂ ಅದನ್ನ ಕೇಳುವಂಥದ್ದು, ಅದನ್ನ ಸರಿ ಮಾಡುವಂಥದ್ದನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಇರುವಂತ ತುಡಿತ. ಅನೇಕ ಗ್ರಾಮಗಳಲ್ಲಿ ಇವತ್ತು ರೈತ ಸಂಘ ಹುಟ್ಟಾಕಿದ್ದಾರೆ ಅಂತಂದ್ರೆ, ಅಲ್ಲಿ ಹುಟ್ಟಿದೆ ಅಂತಂದ್ರೆ ಅದು ಅನ್ಯಾಯದ ವಿರುದ್ಧನೇ ಹುಟ್ಟಿರುವಂಥದ್ದು. ಎಲ್ಲಿ ಅನ್ಯಾಯಗಳಿತ್ತು, ಎಲ್ಲಿ ಕೆಲಸಗಳು ಆಗ್ತಾ ಇರಲಿಲ್ಲ, ಈ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಿರ್ಲಿಲ್ಲ, ನಮ್ಮ ಕಷ್ಟ ಕೇಳೋರು ಯಾರಪ್ಪ ಅನ್ನೋದ್ರಲ್ಲಿ ನೋಡುವಂತ ಸನ್ನಿವೇಶದಲ್ಲಿ ಅವ್ರಿಗೆ ಕಾಣಿಸ್ತಿದ್ದೇ ರೈತ ಸಂಘ. ಆ ಥರದಲ್ಲಿ ಇವತ್ತು ಅನೇಕ ಗ್ರಾಮಗಳಲ್ಲಿ ಇವತ್ತು ರೈತ ಸಂಘ ಇವತ್ತು ನಮ್ಮ ತಾಲೂಕಿನಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಚಟುವಟಿಕೆಯಿಂದ ಇದು ಕೆಲಸವನ್ನ ಮಾಡ್ತಿರುವಂಥದ್ದನ್ನು ಎಲ್ಲರೂ ಗಮನಿಸ್ತಿರುವಂತ ಒಂದು ಅಂಶ. ಇವತ್ತು ಅನೇಕ ಸವಾಲುಗಳು ಈಗಾಗಲೇ ಹೇಳಿದ ಹಾಗೆ ರೈತರ ಸವಾಲು ಅದು ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ತರದ ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲರೂ ಒಂದು ಗ್ರಾಮ ಅಂದಮೇಲೆ ಗ್ರಾಮ ಅಭಿವೃದ್ಧಿ ಆಗಬೇಕು. ಆ ದೃಷ್ಟಿಯಿಂದ ಖಂಡಿತವಾಗ್ಲೂ ಮಾಡೋ ಅಂತ ಕೆಲಸ ಮಾಡ್ತೀವಿ. ಇವತ್ತೇನು ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ದೀವಿ, ಕೃಷ್ಣ ಅವರು ಮಾತಾಡ್ತಿದ್ದು ನಾನಾ ವಿಚಾರಗಳು ಹೇಳಿದ್ದಾರೆ. ಸಮುದಾಯ ಭವನಕ್ಕೂ ದುಡ್ಡು ಹಾಕಿದ್ವಿ, ದೇವಸ್ಥಾನಗಳಿಗೂ ದುಡ್ಡು ಹಾಕಿದ್ವಿ ಅಂತ ಕಂಪ್ಲೀಟ್ ಆಗೋದ್ರ ಜೊತೆಗೆ ನಾನು ಇಲ್ಲಿ ಇನ್ನೇನು ಮುಂದಿನ ದಿನಗಳಲ್ಲಿ ಮಿಕ್ಕಿರೋಂಥ ಕೆಲಸನ ಮಾಡೋ ಅಂತ. ಯಾಕಂದರೆ ಈಗ ನಮಗೆ ಬಂದಂಥ ಅನುದಾನ ನಾವು ಎಲ್ಲ ಊರುಗಳಿಗೂ ಡಿವೈಡ್ ಮಾಡಿ ಹಾಕ್ಬೇಕು. ಈಗ ನಾಯಕ ಜನಾಂಗ ನಮ್ಮ ಇಡೀ ತಾಲೂಕಿನಲ್ಲಿ 33 ಹಳ್ಳಿಲಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಅವ್ರಿಗೂ ಹಾಕ್ಬೇಕು. ನಾವು SCP ಗ್ರಾಂಟಲ್ಲಿ SC ಜನಾಂಗ ಎಲ್ಲಿದ್ದಾರೆ ಅಲ್ಲಿಗೂ ಹಾಕೋಂಥ ಕೆಲಸ ಮಾಡಬೇಕು. ಜೊತೆಗೆ ಬೇರೆ ಬೇರೆ ಕಾಮಗಾರಿಗಳು ಇರೋದ್ರಿಂದ ಖಂಡಿತವಾಗ್ಲೂ ಮಾಡೋ ಅಂಥ ಕೆಲಸ ಮಾಡ್ತೀವಿ. ವಿಶೇಷವಾಗಿ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊಸಪುರ, ಶ್ರೀಕಂಠಪುರ ಮತ್ತು ಮಣ್ಕುಂಟಪುರ ಈ 3 ಊರುಗಳಿಗೆ ನಾವು ಅನುದಾನ ಜಾಸ್ತಿ ಹಾಕಿಲ್ಲ ಈ 3 ವರ್ಷದಿಂದ. ಈಗ ಖಂಡಿತವಾಗ್ಲೂ ಈಗ ಏನು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅನುದಾನ ಕೊಡ್ತಾರೆ. ಅದರಲ್ಲಿ ಈ 3 ಊರನ್ನ ಕಾನ್ಸಂಟ್ರೇಟ್ ಮಾಡೋ ಜೊತೆಗೆ ಇಲ್ಲಿ ಯಡೂನಳ್ಳಿ ಮಿಕ್ಕಿರೋಂಥ ಕಾಮಗಾರಿನ ಖಂಡಿತವಾಗ್ಲೂ ಮಾಡ್ತೀವಿ. ಚನ್ನಡಂಪುರಕ್ಕೆ ಮಾಡಿದ್ದೀವಲ್ಲ ಸುಮಾರು. ಅದೇ ಬಟ್ ನಾವು ಹೊಸಪುರಕ್ಕೆ ₹1 ಹಾಕಿಲ್ಲ. ಇಲ್ಲ ಅಟ್ಲೀಸ್ಟ್ ಈಗ 25 ಲಕ್ಷ ಹಾಕಿದೀವಲ್ಲ, ಅದನ್ನೂ ಹಾಕಿಲ್ಲ. ಸೊ ಹಂಗಾಗಿ ಖಂಡಿತವಾಗ್ಲೂ ಮಾಡೋ ಅಂತ ಕೆಲಸ ಮಾಡ್ತೀವಿ. ಒನ್ಕಂಪುರದಲ್ಲಿ TSP ದುಡ್ಡಲ್ಲಿ ರೋಡ್ ಮಾಡಿದ್ವಿ, ಬಟ್ ಜನರಲ್ ರೋಡ್ಸ್ ಆಗಿಲ್ಲ. ಸೊ ಒಂದೊಂದು ಇಲಾಖೆಯಿಂದ ಒಂದೊಂದು ಕಡೆ ಹಾಕಿದ್ವಿ. ಬಟ್ ಹೊಸಪುರದಲ್ಲಿ ಏನಾಗಿದೆ ಅಂದ್ರೆ ಯಾವುದೋ ಒಂದು ರೋಡ್ಗೂ ನಾವು ದುಡ್ಡು ಹಾಕಿಲ್ಲ. ಬರೀ ಅಂಬೇಡ್ಕರ್ ಭವನ ಒಂದು ಮಾಡಿರೋದು ಬಿಟ್ಟರೆ ಅಲ್ಲಿ ಬೇರೆ ಇನ್ಯಾವುದೂ ಮಾಡ್ಲಿಕ್ಕೆ ಆಗಿಲ್ಲ. ಖಂಡಿತವಾಗ್ಲೂ ಮಾಡೋ ಅಂತ ಕೆಲಸ ಮಾಡ್ತೀವಿ. ಏನಿವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲಿ ಸಿದ್ದರಾಮಯ್ಯನವರು
ಕೊಟ್ಟಂತ ಯೋಜನೆಗಳು ಇವತ್ತು ಶಾಶ್ವತವಾಗಿ ಉಳಿದಿದೆ. ನಾವು ನಿನ್ನೆ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಮೀಟಿಂಗ್ ಅಲ್ಲೂ ಕೂಡ ಹೇಳ್ತಿದ್ರು ಸಾಕಷ್ಟು ಯಶಸ್ವಿಯಾಗಿದೆ ಅಂತ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಥರದ ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ. 100% ಎಲ್ಲರೂ ಸಲ್ಬೇಕಾರ ಅಂತಂದು ಮಾಡೋವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಪೇಪರ್ನ ನಿತ್ಯ ನೋಡ್ತಿದ್ದೀರಿ, ಟಿವಿ ನೋಡ್ತಿದ್ದೀರಿ. 3 ಸಮಸ್ಯೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣಿಸ್ತಿದೆ. ಒಂದು, ಮಳೆ ಬರ್ತಿಲ್ಲ. ಮಳೆ ಬರದೇ ಇರೋದ್ರಿಂದ ನೀರು ಶೇಖರಣೆ ಆಗ್ತದೆ ಕೆರೆ ಕಟ್ಟೆಗಳಲ್ಲಿ. ಕರೆಂಟು ಕೊಡ್ಲಿಕ್ಕಾಗಲ್ಲ, ಯಾಕಂದರೆ ಕರೆಂಟು ಕೂಡ ನೀರು ಅಷ್ಟೇ ಅವಶ್ಯಕ. ಅದ್ರ ಜೊತೆಗೆ ಇವತ್ತು ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ಥರದ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿ ಇವತ್ತು ಒಂದು ತಾಲೂಕು 1 ಕೋಟಿನ ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೊಟ್ಟವ್ರೆ ಅಂತ ಹೇಳಿದ ತಕ್ಷಣ ನಾವು ಎಲ್ಲ ಊರಲ್ಲೂ ಬೋರ್ವೆಲ್ಗಳು ತೆಗಿಯೋಕ್ಕಾಗಲ್ಲ. ಸಮಸ್ಯೆ ಇರೋಂಥ ಊರುಗಳಲ್ಲಿ ಬೋರ್ ತೆಗೆದು ನೀರಿನ ಸಮಸ್ಯೆನ ನೀಗಿಸೋದು, ಕುಡಿಯೋಕೆ ಅಟ್ಲೀಸ್ಟ್ ಈಗ ವ್ಯವಸಾಯ ಮಾಡೋಕ್ಕಾಗದಿರೋ ಅಟ್ಲೀಸ್ಟ್ ಕುಡಿಯೋ ನೀರು ಇಲ್ಲದಂಗೆ ಆಗ್ಬಿಟ್ರೆ ಕಷ್ಟ ಅನ್ನೋ ವಿಚಾರದಲ್ಲಿ ಅದನ್ನ ಮಾಡೋ ಅಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಆ ಥರ ಸಮಸ್ಯೆಗಳಿದ್ರೆ ಗಮನಕ್ಕೆ ತಂದರೆ ನಾನು ಅದನ್ನ ಏನು ಮಾಡ್ಬೋದು ಅಂತ. ಯಾಕಂದರೆ ಸುಮ್ಮನೆ ಅನುದಾನ ಕೊಡ್ತಾರೆ ಅಂತ ಹೇಳಿ ಮಾಡೋಕ್ಕಿಂತ ಹೆಚ್ಚಾಗಿ ನೆಸೆಸಿಟಿ ಇದ್ದರೆ, ತುಂಬ ಅವಶ್ಯಕತೆ ಇದ್ದರೆ ಮಾಡೋ ಅಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತೇನು ನಾನು ಊರಿಗೆ ಬಂದಂಥ ಸಮಯದಲ್ಲಿ ನನಗೆ ಒಳ್ಳೆ ಸ್ವಾಗತನ ಕೋರಿದ್ದೀವಿ. ಖಂಡಿತವಾಗ್ಲೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಆಶಿಸ್ತಾ, ಹಿಂದೆ ಮಾದೇವ್ ಪ್ರಸಾದ್ ಅವ್ರಿಗೂ ನೀವೆಲ್ಲ ಶಕ್ತಿ ತುಂಬಿದ್ದೀರಿ, ಅದೇ ರೀತಿ ನನಗೂ ಕೂಡ ಹೋದ ಚುನಾವಣೆಗೆ ತುಂಬಿದ್ದೀರಿ. ಇನ್ನು ನಾವು ಇನ್ನೂ 3-4 ಚುನಾವಣೆಗಳಾಗಬೇಕು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ. ಬಟ್ ಅದೇನಾಗ್ತದೆ ಅನ್ನೋದು ಇನ್ನೂ ನಿಗೂಢ. ಯಾಕಂದರೆ ಈಗಾಗಲೇ ಡಿಸೆಂಬರ್ವರೆಗೂ ನಾವು ಬೆಂಗಳೂರಲ್ಲಿ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಭವಿಷ್ಯ ಇವು ಮುಂದೂಡ್ಬೋದು. ಹಂಗೇನಾದಂಥ ಸಮಯದಲ್ಲಿ MLA ಚುನಾವಣೆನೇ ಬೇಗ ಬರೋವಂಥದ್ದು ಇದೆ. ಸೊ ಹಂಗಾಗಿ ಏನು ನೀವು ಹಿಂದೆ ನನಗೆ ಪ್ರೀತಿ ವಿಶ್ವಾಸ ತೋರಿಸಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಕೇಳ್ಕೊತಾ, ಖಂಡಿತವಾಗ್ಲೂ ಹೆಚ್ಚಿನ ಕೆಲಸಗಳು ಏನಾಗಬೇಕು ಅದನ್ನ ಮಾಡೋವಂಥದ್ದು ಮಾಡ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ ಅಂತ ಹೇಳಿ ನನ್ನ ಮಾತು. ಇನ್ನೂ ಹೆಚ್ಚಿನ ಅನುದಾನಗಳನ್ನ ಬೇಕಾಗಿರೋಂಥ ಅನುದಾನ ಮುಂದಿನ ದಿನಗಳಲ್ಲಿ ನಮಗೆ ಅನುದಾನ ಬಂದಂಥ ಸಮಯದಲ್ಲಿ ಹಾಕಿ ಊರಲ್ಲಿ ಮಿಕ್ಕಿರೋಂಥ ಕೆಲಸನ ಮಾಡೋಂಥದ್ದು ಮಾಡ್ತೀವಿ. ಜೊತೆಗೆ TSP ಗ್ರಾಂಟು ಕೂಡ ಈಗ ಬರ್ತಾ ಇದೆ. ಅದರಲ್ಲೂ ಕೋಟೆಕೆರೆಯಲ್ಲಿ ಮಿಕ್ಕಿರೋಂಥ ನಾಯಕ ಸ್ಟ್ರೀಟಲ್ಲಿ ಯಾರು ರೋಡ್ಗಳು ಬಿಟ್ಟಿದೆ ಅದನ್ನು ಮಾಡೋಂಥದ್ದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ SCP ಏನಿದೆ ಈಗ ಮಿಕ್ಕಿರೋದನ್ನ ಒಂದು ಎಸ್ಟಿಮೇಟ್ ಮಾಡಿ ನಾನು ಮಾಡ್ತೀನಿ. 1 ಕೋಟಿ 10 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಯಡೂನಹಳ್ಳಿಲಿ 25 ಲಕ್ಷ ರೂಪಾಯಿ ST ಅನುದಾನಕ್ಕೆ CC ರೋಡ್ಗೆ ಗುಡ್ಡಿ ಪೂಜೆ ಮಾಡಿದ್ವಿ. ಅದಾದ ನಂತರ ಕೋಟೆಕೆರೆಯಲ್ಲಿ SCP ಅನುದಾನದಲ್ಲಿ 30 ಲಕ್ಷಕ್ಕೆ ಗುಡ್ಡಿ ಪೂಜೆ ಮಾಡಿದ್ವಿ. ಆದಮೇಲೆ ಈಗ ಕೆಲ್ಸೂರಲ್ಲಿ ಒಂದು 25 ಲಕ್ಷಕ್ಕೆ ಗುಡ್ಡಿ ಪೂಜೆ ಮಾಡಿದ್ವಿ. ಇದು 30 ಲಕ್ಷಕ್ಕೆ ಚಿಕ್ಕಪುರಲ್ಲಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ಬಂದಂಥ ಸಮಯದಲ್ಲಿ ಮಿಕ್ಕಿರೋಂಥ ಕಾಮಗಾರಿಗಳು ರಸ್ತೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡೋಂಥದ್ದು.